ಬಾಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ವರ್ಲ್ಡ್ ಕಪ್ದಂತೂ ಸೂಪರ್ ಫ್ರೆಶ್ ಅಪ್ಡೇಟ್ಸು ಪಟ 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 ನಮ್ಗೆ ಒಂದೊಂದೇ ಅಪ್ಡೇಟ್ ಬರ್ತಾ ಇದ್ದಾವೆ. ಟಾಪ್ 5 ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟು, ಟ್ರಾವಿಸ್ ಹೆಡ್ ಮ್ಯಾಚ್ನ ಸೋಲ್ತಾ ಇದ್ದಂಗೆ ಕ್ಯಾಪ್ಟನು ಮಾತಾಡಿದ್ದಾರೆ. ಏನಾಗಬೇಕು ಈ T20 ವರ್ಲ್ಡ್ ಕಪ್ಪಲ್ಲಿ ಅಂತ. ಆಸ್ಟ್ರೇಲಿಯಾ ಕ್ರಿಕೆಟು ಕೆಳಗಡೆ ಮುಳುಗೋಗ್ಬಿಟ್ಟಿದೆ, ಹೆಂಗೆ ಇದನ್ನು ಅಪ್ಲಿಫ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಆ್ಯಂಡ್ ಇವರು 2023 ವರ್ಲ್ಡ್ ಕಪ್ನ ನೆನೆಸ್ಕೊಂಡಿದ್ದಾರೆ. 2023 ವರ್ಲ್ಡ್ ಕಪ್ಪಲ್ಲಿ ಇದ್ದಂಥವ್ರು ಸ್ವಲ್ಪ ಜನ ನಮ್ಮ ಸ್ಕ್ವಾಡಲ್ಲಿದ್ದಾರೆ, ರೂಮಲ್ಲಿದ್ದಾರೆ, ಡ್ರೆಸ್ಸಿಂಗ್ ರೂಮಲ್ಲಿ. ಇವರೆಲ್ಲ ಸೇರ್ಕೊಂಡು ನಿರ್ಧಾರ ಮಾಡ್ತೀವಿ ಏನು ಮಾಡಬೇಕು ಎಲ್ಲಿಂದ ಆಚೆಗೆ ಅಂತ. ಆ್ಯಂಡ್ ನಮಗೆ ಆ ಒಂದು ಹೋಪ್ ಇದೆ. 2023 ಏನು ಆಗಿತ್ತು, ರಿಸಲ್ಟ್ ಏನಾಗಿತ್ತು ಅದನ್ನು ಮತ್ತೆ ನಾವು ರಿಪೀಟ್ ಟೆಲಿಕಾಸ್ಟ್ ಮಾಡ್ತೀವಿ ಅಂತ ಅನ್ಕೊಂಡಿದ್ದೀವಿ ಅಂತ, ಹೋಪ್ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಅಂದರೆ ಜಿಂಬಾಬ್ವೆ ಅಗೇನ್ಸ್ಟ್ ಸೋತನು ಕೂಡ ಅವರಿಗೆ ಕಾನ್ಫಿಡೆನ್ಸ್ ಅನ್ನೋದು ಕುಗ್ಗಿಲ್ಲ ಅಂತ ಹೇಳಿದ್ದಾರೆ. ಬಟ್ ಹೇಳೋದಕ್ಕೇನೋ ಕಾನ್ಫಿಡೆನ್ಸ್ ಕುಗ್ಗಿಲ್ಲ ಅಂತ, ಖಂಡಿತ ಕುಗ್ಗಿರುತ್ತೆ. ಅದನ್ನು ಅಪ್ಲಿಫ್ಟ್ ಮಾಡಬೇಕು ಅಂತಂದರೆ ಅದೇ ಹೇಳಿದ್ರಲ್ಲ, ಅದನ್ನು 2023 ವರ್ಲ್ಡ್ ಕಪ್ಪಲ್ಲಿ ಇರೋವಂಥವ್ರೆಲ್ಲ ಇದ್ದಾರೆ ಸ್ವಲ್ಪ ಜನ. ಸೊ ಅವರಿಂದ ಅಪ್ಲಿಫ್ಟ್ ಆಗುತ್ತೆ ಅಂತ ನೋಡೋಣ, ಅದು ಹಿಂಗೆ ಅಪ್ಲಿಫ್ಟ್ ಮಾಡ್ಕೊಂತಾರೆ ಅಂತ. ಇನ್ನೊಂದು ಮ್ಯಾಚ್ ಸೋತರು ಅಂದರೆ ಅಪ್ಲಿಫ್ಟ್ ಅಲ್ಲ, ಇವ್ರದ್ದು ಸೀದಾ ಅಲ್ಲಿ ಫ್ಲೈಟ್ ಹತ್ಕೊಂಡು ಹೋಗ್ಬೇಕು, ಆ ಲಿಫ್ಟ್ ಆಗುತ್ತೆ ಇವರಿಗೆ, ಏರೋಪ್ಲೇನ್ ಲಿಫ್ಟ್ ಆಗುತ್ತೆ. ಅಪ್ಡೇಟ್ ಬಿಟ್ಟು ಇದನ್ನು ಕೇಳಿ ಎಲ್ಲರಿಗೂ ಶಾಕ್ ಆಗುತ್ತೆ. ಏನು ಗುರು, ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್ ಇವರು ಈ ಥರ ಹೇಳ್ತಾರಲ್ಲ ಅಂತ. ಹೌದು, ಇಟಲಿ ಅವರು ಫಸ್ಟ್ನೇ ವಿಕ್ಟ್ರಿನ ವರ್ಲ್ಡ್ ಕಪ್ಸಲ್ಲಿ ತೊಗೊಂಡ್ರು. ಗೊತ್ತಿರೋದನ್ನೇ, ನೇಪಾಳ ಅಗೇನ್ಸ್ಟ್ ಗೆಲ್ತಾ ಇದ್ದಂಗೆ ವರ್ಲ್ಡ್ ಕಪ್ ಇತಿಹಾಸದಲ್ಲೇ ಅವ್ರದ್ದು ಫಸ್ಟ್ನೇ ವಿಕ್ಟ್ರಿ ಆಯಿತು. ಅವ್ರು ಹೇಳ್ತಾ ಇರೋದೇನು ಅಂತಂದರೆ, ನಮ್ಮಲ್ಲಿ 15 ಜನದಲ್ಲಿ 12 ಮೆಂಬರ್ಸ್ಗೆ ಈಚೆಗಡೆ ಕೆಲಸ ಇದೆ, ಕೆಲಸನ ಇಟ್ಕೊಂಡು ಕೂಡ ನಾವು ಇಲ್ಲಿಗೆ ಬಂದಿದ್ದೀವಿ. ಕೆಲವರಿಗೆ ಕೆಲಸನೂ ಕೂಡ ಇಲ್ಲ. ಇನ್ಫ್ಯಾಕ್ಟ್ ಮ್ಯಾನ್ ಆಫ್ ದ ಮ್ಯಾಚ್ ತೊಗೊಂಡವರು ಅವ್ರಿಗೆ ಕೆಲಸನೇ ಇಲ್ವಂತೆ. ಅವ್ರು ಹೆಂಗೆ ಹೇಳ್ತಾರೆ ಅಂತಂದರೆ, ಐ ಹೋಪ್ ಇದನ್ನ ನೋಡಿ ಆದರೂ ಈಚೆಗಡೆ ನನಗೆ ಕೆಲಸ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಂತ ಮ್ಯಾನ್ ಆಫ್ ದ ಮ್ಯಾಚ್ ತೊಗೊಂಡು ಅಂತ ಪ್ಲೇಯರ್ ಹೇಳ್ತಾರೆ, ಇಟಲಿಯ ಪ್ಲೇಯರು. ಸೊ ಇದೆಲ್ಲ ನೋಡಾದ್ಮೇಲೆ ಅಯ್ಯೋ ಪಾಪ ಅಂತ ಅನಿಸುತ್ತೆ ಇಟಲಿಯ ಪ್ಲೇಯರ್ಸ್ಗಳನ್ನ ನೋಡ್ತು ಅಂತ ಅಂದರೆ. ಯಾಕಂದರೆ ಅಲ್ಲಿ ಫುಲ್ ಟೈಮ್ ಕ್ರಿಕೆಟ್ ತೊಗೊಳೋದಿಲ್ಲ, ಯಾರೂ ಕೂಡ ತೊಗೊಳೋದಿಲ್ಲ ಅಂತಂದರೆ ಏನಕ್ಕೆ ಅಂದರೆ ಅಲ್ಲಿ ರೆವೆನ್ಯೂ ಇಲ್ಲ, ಅಲ್ಲಿ ದುಡ್ಡು ಇಲ್ಲ, ಅಲ್ಲಿ ಕ್ರಿಕೆಟಲ್ಲಿ ದುಡ್ಡು ಇಲ್ಲ, ಅಲ್ಲಿ ಅದಕ್ಕೋಸ್ಕರ ತಗೊಂತ ಇಲ್ಲ. ಸೊ ವರ್ಲ್ಡ್ ಕಪ್ಸ್ ಅಂತ ಬಂದಾಗ ಮಾತ್ರ ಇಲ್ಲಿ ಒಂಥರ ರೆಕಗ್ನಿಷನ್ ಅದು ಸಿಗೋದು ಇವ್ರಿಗೆ. ಸೊ ನೋಡೋಣ ಫ್ಯೂಚರಲ್ಲಿ ಇಟಲಿಯ ಕ್ರಿಕೆಟ್ ಇವಾಗ ಇನ್ನು ಫಸ್ಟ್ ಮ್ಯಾಚ್ನ ಗೆದ್ದಿದ್ದಾರೆ, ಅದು ಯಾವ ಥರ ಡೆವಲಪ್ ಆಗುತ್ತೆ ಅಂತ. ಆ್ಯಂಡ್ ಅವ್ರು ಹೋಪ್ ಮಾಡ್ತಾ ಇದ್ದಾರೆ ಅವರು ಪ್ರೊಫೆಷನಲ್ ಕ್ರಿಕೆಟರ್, ಅಂದರೆ ಕ್ರಿಕೆಟ್ನ ಪ್ರೊಫೆಷನ್ ಆಗಿ ತಗೊಂಡು ಇದನ್ನ ಫುಲ್ ಟೈಮ್ ಆಗಿ ತಗೊಳ್ಬೋದು ಫ್ಯೂಚರಲ್ಲಿ ಅಂತ. ಅಪ್ಡೇಟ್ ನಂಬರ್ 3, ಅಭಿಷೇಕ್ ಶರ್ಮಾ ರಿಲೇಟೆಡ್ ಒಂದು ರೇಂಜಿಗೆ ಅಪ್ಡೇಟು ಸಿಕ್ಕಿದೆ. ಅಭಿಷೇಕ್ ಶರ್ಮಾ ಅವರು ಪರ್ಫೆಕ್ಟ್ಲಿ ಆಲ್ ರೈಟ್ ಆಗಿದ್ದಾರೆ. ಅವ್ರ ಸ್ಟಮಕ್ ಅಪ್ಸೆಟ್ ಏನಾಗಿತ್ತೋ ಅದು ಆಲ್ಮೋಸ್ಟ್ ರೆಡಿ ಆಗಿರೋ ಥರನೇ ಕಾಣಿಸ್ತಾ ಇದೆ. ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಅಭಿಷೇಕ್ ಶರ್ಮಾ ಸ್ಟ್ರೈಟ್ ಅವೇ ನಾಳೆ ವಾಕಿಂಗ್ ಮಾಡ್ತಾರೆ ಪ್ಲೇಯಿಂಗ್ 11ಗೆ ಅಂತ ಅಪ್ಡೇಟ್ ಇದೆ. ಹೋಪ್ ಮಾಡೋಣ ಅಭಿಷೇಕ್ ಶರ್ಮಾ ಆಡಲಿ ಅಂತ. ಬಟ್ ಬಂದಿರೋ ಅಪ್ಡೇಟ್ ಏನು ಅಂತಂದರೆ ಅಭಿಷೇಕ್ ಶರ್ಮಾ ಫಿಟ್ ಇದ್ರೆ ಆಡೋದಕ್ಕೆ ನಾಳೆ ಮ್ಯಾಚ್ ಅಂತ. ಅಪ್ಡೇಟ್ ನಂಬರ್ 4, ತಾರಿಕ್ ಅವರ ಬೌಲಿಂಗ್ನ ಸಪೋರ್ಟ್ ಮಾಡ್ಕೊಂಡು ಮಾತಾಡಿದಂಥ ರವಿಚಂದ್ರನ್ ಅಶ್ವಿನ್ ಅದೇ ಪಾಸ್ ಮಾಡ್ತಾರಲ್ಲಪ್ಪ, ನಿಂತ್ಕೊಂತಾರಲ್ಲ ಒಂದು 2 ಸೆಕೆಂಡು, ನಿಂತ್ಕೊಂತಾರೆ, 2 ಸೆಕೆಂಡ್ ನಿಂತ್ಕೊಂತಾರೆ, 3 ಸೆಕೆಂಡ್ ನಿಂತ್ಕೊಂತಾರೆ, ಒಟ್ಟಲ್ಲಿ ನಿಂತ್ಕೊಂಡ್ಬಿಟ್ಟು ಬೌಲಿಂಗ್ ಮಾಡ್ತಾರೆ ತಾರಿಕ್ ಅವರು. ಇದಕ್ಕೆ ಸಪೋರ್ಟ್ ಮಾಡ್ಕೊಂಡು ಮಾತಾಡಿದ್ರು. ಆ್ಯಂಡ್ ಇವಾಗ ಅದನ್ನು ಬ್ಯಾಟರ್ಗಳು ಟ್ಯಾಕಲ್ ಕೂಡ ಮಾಡ್ಬೋದು ಅಂತ ಹೇಳಿದ್ದಾರೆ. ಈ ಥರ ಏನಾದ್ರು ಆಯಿತು ಅಂದರೆ ಸಿಚುವೇಶನ್ ಬ್ಯಾಟರ್ಸ್ಗಳಿಗೆ ಇದು ತೊಂದರೆ ಆಗ್ತಾ ಇದೆ ಅಂತಂದರೆ ಬ್ಯಾಟರ್ಸ್ಗಳಿಗೆ ಹೇಳ್ಬೋದಾಗಿತ್ತಲ್ವಾ, ಬ್ಯಾಟರ್ಸ್ಗಳಿಗೆ ತೊಂದರೆ ಆಗ್ತಿದೆ ಅಂತ. T20 ವರ್ಲ್ಡ್ ಕಪ್ಪಲ್ಲಿ ಯಾರು ನಿಲ್ಲಿಸಲೇ ಇಲ್ಲ ತಾರಿಕ್ ಬೌಲಿಂಗ್ ಮಾಡ್ಬೇಕಾದ್ರೆ. ಇನ್ಫ್ಯಾಕ್ಟ್ ತಾರಿಕನೇ ನಿಲ್ಲಿಸ್ತಾ ಇದ್ರು ಒಂದೊಂದು ಟೈಮು, ನಿಲ್ಲಿಸ್ಬಿಟ್ಟು ಮತ್ತೆ ಹೋಗ್ಬಿಟ್ಟು ಬೌಲಿಂಗ್ ಮಾಡೋಕ್ಕೆ ಬರ್ತಾಯಿದ್ರು, ಅರ್ಧದಲ್ಲಿ ನಿಲ್ಲಿಸ್ಬಿಟ್ಟು. ಬ್ಯಾಟರ್ಸ್ಗಳು ಯಾರು ನಿಲ್ಲಿಸ್ತಾ ಇರಲಿಲ್ಲ, ನಿಂತ್ಕೋಗುರು ಏನು ಬೌಲಿಂಗ್ ಮಾಡ್ತಿದ್ಯಾ ನೀನು, ನಿಲ್ಲಿಸ್ಬಿಟ್ಟು ಏನಕ್ಕೆ ಆಗ್ತಾ ಇದೆಯಾ, ಕರೆಕ್ಟಾಗಿ ಹಾಕು ಬೌಲಿಂಗ್ನ ಅಂತ ಬ್ಯಾಟರ್ಸ್ಗಳು ಅಂಪೈರ್ನ ಕೇಳ್ಬೋದಾಗಿತ್ತು. ಬ್ಯಾಟರ್ಸ್ ಯಾರು ಕೂಡ ಕೇಳ್ತಾ ಇಲ್ಲ. ಇಂಡಿಯಾ ಅಗೇನ್ಸ್ಟ್ ಆಡ್ಬೇಕಾದ್ರೆ ಯಾವ್ದಾದ್ರು ಬ್ಯಾಟರ್ ಈ ಥರ ಮಾಡಿದ್ರು ಅಂತಂದರೆ ಅಂಪೈರ್ಸ್ಗೆ ಇದು ತಲೆನೋವಾಗುತ್ತೆ ನಿಜವಾಗ್ಲೂ ಅಂತ ಹೇಳಿದ್ದಾರೆ. ನಾನಾಗಿದೆ ಅದನ್ನೇ ಮಾಡ್ತಾ ಇದ್ದೆ ಅಂತ ಹೇಳಿದ್ದಾರೆ. ಅಶ್ವಿನ್ ಬ್ಯಾಟಿಂಗ್ ಆಡೋಕೆ ಏನಾದ್ರು ಬಂದಿದ್ರು ಅಂತಂದರೆ ಅವ್ರು ನಿಜವಾಗ್ಲೂ ನಿಲ್ಲಿಸ್ತಾ ಇದ್ರಂತೆ ತಾರಿಕ್ನ. ನಿಂತ್ಕೋಗ್ರು, ನಿಲ್ಸ್ ಅಂತ ಹೇಳ್ತಾ ಇದ್ದೆ ನಾನು ಅಂತ ಹೇಳಿದರೆ. ಯಾವ್ದಾರೋ ಒಬ್ಬ ಬ್ಯಾಟರು ನಾಳೆ ನಮ್ಮ ಇಂಡಿಯಾ ಕಡೆ ತಾರಿಕ್ ಅವರು ಬೌಲಿಂಗ್ ಮಾಡ್ಬೇಕಾದ್ರೆ ಹಾಕಬೇಕಾದ್ರೆ 1 ಸೆಕೆಂಡ್ 2 ಸೆಕೆಂಡ್ ಹಾಕಬೇಕಾದ್ರೆ ಏನಾದರೂ ಗುರ್ರೋ ನೀನು ಬೌಲಿಂಗ್ ಮಾಡ್ತೀರಾ ಸರಿ ಇಲ್ಲ ಅಂತ ಅಂಪೈರ್ ಹತ್ರ ಹೋದ್ರು ಅಂತಂದರೆ ಅವಾಗ ಹ್ಯೂಜ್ ಚಾಲೆಂಜ್ ಇರುತ್ತೆ ಅಂಪೈರ್ಗೆ. ಇದು ತಲೆನೋವಾಗೋದು ಬ್ಯಾಟರ್ಗೂ ಅಲ್ಲ ಬೌಲರ್ಗೂ ಅಲ್ಲ, ಅಂಪೈರಿಗೆ ತಲೆನೋವಾಗುತ್ತೆ ಅಂತ ರವಿಚಂದ್ರನ್ ಅಶ್ವಿನ್ ಅವರು ಹೇಳಿದ್ದಾರೆ. ನೋಡೋಣ ಇವ್ರು ಹೇಳಿದ್ಕಾದ್ರೂ ನಾಳೆ ಯಾರಾದರೂ ಒಬ್ರು ಬ್ಯಾಟರ್ ನಮ್ಮ ಇಂಡಿಯಾ ಕಡೆ ಇವ್ರಿಗೆ ನಿಲ್ಲಿಸ್ತಾರ ಅಂತ. ಅಪ್ಡೇಟ್ ನಂಬರ್ 5, IPL ಶೆಡ್ಯೂಲ್ ರಿಲೇಟೆಡ್ ಸಿಕ್ಕಾಪಟ್ಟೆ ಚೆನ್ನಾಗಿ ಕೇಳ್ತಾ ಇದ್ದೀರಾ ನಿನ್ನೆಯಿಂದ. ಯಾಕೆಂದರೆ RCB ಕ್ಲಾರಿಟಿ ಕೊಟ್ಬಿಟ್ಟಿದೆ, ಇಲ್ಲ ನಾವು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡ್ತೀವಿ ಅಂತ ಹೇಳ್ತಾ ಇದ್ದಂಗೆ ಇನ್ನೇನು ತೊಂದರೆ, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡ್ತಾವ್ರೆ ಅಂದರೆ ಸ್ಕೆಡ್ಯೂಲ್ ಬಿಡೋಕ್ಕೇನೋ ಇನ್ನೇನು ಟೈಮ್ ಆಗ್ತಾ ಇತ್ತಲ್ಲ ಗುರು, 1.5 ತಿಂಗಳು ಕೂಡ ಇಲ್ಲ, ಪಟ್ಟಣಂಗೆ ಬಂದ್ಬಿಡುತ್ತೆ. ಏನಕ್ಕೆ ಬಿಡ್ತಾ ಇಲ್ಲ ಸ್ಕೆಡ್ಯೂಲ್ ಅಂತ ಕೇಳ್ತು ಅಂತಂದರೆ ಎಲೆಕ್ಷನ್ ಡೇಟ್ಗಳು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದ್ದಾವಂತೆ. ಅರೌಂಡ್ ಎಷ್ಟು 3 ಸ್ಟೇಟಲ್ಲೇನೋ ಎಲೆಕ್ಷನ್ ನಡೆಯೋದ್ರಿಂದ ಸ್ವಲ್ಪ ಗೊಂದಲದಲ್ಲಿದೆ ಡೇಟ್ಸ್ಗಳೆಲ್ಲ. ಸೊ ಅದಕ್ಕೋಸ್ಕರ ವೈಟಿಂಗ್ ಗೇಮ್ನ ಆಡ್ತಾ ಇದ್ದಾರೆ IPL ಗವರ್ನಿಂಗ್ ಕೌನ್ಸಿಲ್ ಅವರು. ಇನ್ನೊಂದು ಸ್ವಲ್ಪ ಡಿಲೇ ಆಗುತ್ತಂತೆ IPL ಸ್ಕೆಡ್ಯೂಲ್ ಈಚೆ ಕಡೆ ಬರೋದಕ್ಕೆ. ಇದು ಅಫಿಷಿಯಲ್ ಅಪ್ಡೇಟು ಬಂದಿದೆ. ಡೇಟ್ಸ್ಗಳೆಲ್ಲ ಬಂದಾದಮೇಲೆ, ಎಲೆಕ್ಷನ್ ಡೇಟ್ಸ್ಗಳೆಲ್ಲ ನಿಗದಿ ಆದಾದಮೇಲೆ ಹಂಗೆ ಹಿಂಗೆ ನೋಡಿಕೊಂಡು ಹಿಂದೆ ಮುಂದೆ ನೋಡಿಕೊಂಡು ನಾವು ಮ್ಯಾಚನ್ನು ನಡೆಸಬೇಕು ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.